ಬರದ ಆತಂಕದ ನಡುವೆ ಕಾವೇರಿ ನೀರಿಗೆ ಹೆಚ್ಚಿದ ಡಿಮ್ಯಾಂಡ್ 2024ರಲ್ಲಿ ಒಂದೇ ವರ್ಷ ಬರೋಬ್ಬರಿ 58,000 ಅರ್ಜಿ ಸಲ್ಲಿಕೆ ಆಗಿದೆ. ಮೇ ತಿಂಗಳ ನಂತರ ಕಾವೇರಿ ನೀರಿಗಾಗಿ 86% ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಬೇಸಿಗೆಯಲ್ಲಿ ನೀರಿನ ಅಭಾವ ಹಿನ್ನೆಲೆಯಲ್ಲಿ ಕಾವೇರಿ ನೀರಿಗಾಗಿ ಜನರು ಒಲವು ತೋರಿಸ್ತಾ ಇದ್ದಾರೆ. ಟ್ಯಾಂಕರ್ ಮಾಫಿಯಾ ಬೋರ್ವೆಲ್ ಬತ್ತುತ್ತಿರುವ ಹಿನ್ನೆಲೆಯಲ್ಲಿ ಕಾವೇರಿಯತ್ತ ಇದೀಗ ಜನ ತಿರುಗ್ತಾ ಇದ್ದಾರೆ. ಕಳೆದ ವರ್ಷ 38,000ಕ್ಕೂ ಹೆಚ್ಚು ನೀರಿನ ಸಂಪರ್ಕ ಮಂಜೂರು ಮಾಡಲಾಗಿತ್ತು. ಇದರಿಂದ 887.82 ಕೋಟಿ ರೂಪಾಯಿ ಆದಾಯವನ್ನ ಸಂಪಾದಿಸಿದಂತ ಜಲಮಂಡಳಿ 2025ರಲ್ಲಿ 1.5 ಲಕ್ಷಕ್ಕೂ ಅಧಿಕ ನೀರಿನ ಸಂಪರ್ಕ ಒದಗಿಸುವಂತ ಗುರಿ ಹಮ್ಮಿಕೊಳ್ಳಲಾಗಿದೆ. ಯಾವ ಭಾಗದಿಂದ ಎಷ್ಟೆಷ್ಟು ಅರ್ಜಿ ಬಂದಿದೆ, ಯಾಕಂದರೆ ಸಹಜವಾಗಿ ಜಾಸ್ತಿ ಬೇಡಿಕೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಭಾಗದಿಂದ ಎಷ್ಟೆಷ್ಟು ಅರ್ಜಿ ಬಂದಿದೆ ಅಂತ ನೋಡಿದ್ರೆ ಬೆಂಗಳೂರು ಪೂರ್ವದಿಂದ ಅರ್ಜಿ ಸಲ್ಲಿಕೆ ಆಗಿರೋದು 12,421 ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿವರೆಗೂ 8,267 ಸಂಪರ್ಕವನ್ನು ಒದಗಿಸಲಾಗಿದೆ. ಇನ್ನು ಬೆಂಗಳೂರು ಪಶ್ಚಿಮದಲ್ಲಿ ಅರ್ಜಿ ಸಲ್ಲಿಕೆ ಆಗಿರೋದು 18,512, 12,130 ಸಂಪರ್ಕವನ್ನು ಒದಗಿಸಲಾಗಿದೆ. ಬೆಂಗಳೂರು ಉತ್ತರದಲ್ಲಿ ಅರ್ಜಿ ಸಲ್ಲಿಕೆ ಆಗಿರೋದು 8,197, ಇಲ್ಲಿವರೆಗೂ 5,341 ಸಂಪರ್ಕವನ್ನು ಒದಗಿಸಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 19,413 ಅರ್ಜಿ ಸಲ್ಲಿಕೆ ಆಗಿದೆ. 12,275 ಸಂಪರ್ಕವನ್ನು ಒದಗಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಹು ಬೇಡಿಕೆ ಹೆಚ್ಚಾಗ್ತಾ ಇದೆ. ಇನ್ನೇನು ಬೇಸಿಗೆ ಪ್ರಾರಂಭ ಆಗ್ತಾ ಇದೆ, ನೀರಿನ ಅಭಾವ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅದರ ಜೊತೆಗೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಅನ್ನೋದು ಇದೆ. ಬೇಸಿಗೆಯಲ್ಲಿ ನೀರಿನ ಅಭಾವ ಒಂದೇ ಮಾತ್ರ ಅಲ್ಲ, ಟ್ಯಾಂಕರ್ ಮಾಫಿಯಾ ಇದೆ, ಬೋರ್ವೆಲ್ ಬತ್ತುತ್ತಾ ಇದೆ, ಅಂತರ್ಜಲ ಕುಸಿತವಾಗ್ತಾ ಇದೆ. ಆ ಕಾರಣಕ್ಕಾಗಿ ಕಾವೇರಿಯತ್ತ ಜನ ಇದೀಗ ಮನಸ್ಸು ಮಾಡ್ತಾ ಇರುವಂಥದ್ದು. ಕಳೆದ ವರ್ಷ 38,000ಕ್ಕೂ ಹೆಚ್ಚು ನೀರಿನ ಸಂಪರ್ಕವನ್ನು ಮಂಜೂರು ಮಾಡಲಾಗಿತ್ತು. ಸೊ ಈ ಬಾರಿಯೂ ಕೂಡ ಹೆಚ್ಚಿನ ರೀತಿಯಾದಂಥ ಬೇಡಿಕೆ ಅನ್ನೋದು ಇದೆ. ಬರದ ಆತಂಕದ ನಡುವೆ ಕಾವೇರಿ ನೀರಿಗೆ ಡಿಮ್ಯಾಂಡ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ನೋಡಿ, ಇಲ್ಲಿವರೆಗೂ 2025ರಲ್ಲಿ ಸುಮಾರು 1.5 ಲಕ್ಷಕ್ಕೂ ಅಧಿಕ ನೀರಿನ ಸಂಪರ್ಕ ಒದಗಿಸುವಂಥ ಗುರಿಯನ್ನು ಹೊಂದಲಾಗಿದೆ. ಸೊ ಸಾಕಷ್ಟು ರೀತಿಯಾದಂಥ ಅರ್ಜಿಗಳು ಬಂದಿದೆ. ಕೆಲವೊಂದು ಅರ್ಜಿಗಳ ಪೈಕಿ ಕೆಲವೊಂದು ಕಡೆಯಲ್ಲಿ ಸಂಪರ್ಕವನ್ನು ಒದಗಿಸಲಾಗಿದೆ. ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ, ಸೊ ಈ ಬೆಂಗಳೂರು ಉತ್ತರ ಈ ಭಾಗಗಳಲ್ಲೆಲ್ಲ ಅನೇಕ ಅರ್ಜಿಗಳು ಬಂದಿದ್ದು ಕೆಲವು ಕಡೆಯಲ್ಲಿ ಅರ್ಜಿಗೆ ಸಂಬಂಧಪಟ್ಟಂತೆಯೇ ಸಂಪರ್ಕವನ್ನು ಒದಗಿಸಲಾಗಿದೆ. ಒಂದು ಗುರಿಯನ್ನು ಕೂಡ ಇಟ್ಕೊಂಡಿದ್ದಾರೆ, ಅದನ್ನು ರೀಚ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ.